ಕ್ಷಣ ಕ್ಷಣಕ್ಕೂ ರೋಚಕದತ್ತ ಹೋಗ್ತಾ ಇದೆ ಮಂಗಳೂರಿನಲ್ಲಿ ನಡೆದಂತ ಹತ್ಯೆಯ ಕೇಸ್ ಕಹಾನಿ. ಸುಹಾಸ್ ಶೆಟ್ಟಿಯ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿವೆಂಜ್ ಪೋಸ್ಟ್ ಹತ್ಯೆಗೆ ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಏನಿದು ಹಾಗಿದ್ರೆ? ಯಾವುದದು ರಿವೆಂಜ್ ಪೋಸ್ಟ್? ಹಾಗಿದ್ರೆ ರಿವೆಂಜ್ ಪೋಸ್ಟ್ ನ ಹಾಕಿ ಹತ್ಯೆ ಮಾಡಿರುವಂತದ್ದು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ರೋಚಕದತ್ತ ಹತ್ಯೆಯ ಕೇಸ್ ಕಹಾನಿ ತೆಗೆದುಕೊಂಡು ಹೋಗ್ತಾ ಇದೆ. ಸುಹಾಸ್ ಶೆಟ್ಟಿ ಪ್ರಕರಣಕ್ಕೆ ಮಹತ್ವದ ತಿರುವೊಂದು ಸಿಕ್ಕಿದೆ. ಯುವಕರ ಗುಂಪಿನ ಜೊತೆ ಓರ್ವ ಮಹಿಳೆ ಕೂಡ ಭಾಗಿಯಾಗಿದ್ದಾಳಂತೆ. ಹಂತ ಹಂತವಾಗಿ ಮಾಹಿತಿ ಸಿಗ್ತಾ ಹೋಗ್ತಿದೆ. ಕೊಲೆಗೆ ಮಹಿಳೆಯ ಕೈವಾಡ. ಬುರ್ಖಾಧಾರಿ ಮಹಿಳೆ ಸಾಥ್ ಕೊಟ್ಟಿರುವಂತದ್ದಂತೆ. ನೋಡಿ, ಒಂದು ಪೋಸ್ಟ್ ನ ಮಾಡ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ. ಅದು ಡೈರೆಕ್ಟ್ ಆಗಿ ಸುಹಾಸ್ ಅವ್ರಿಗೆ ಟ್ಯಾಗ್ ಮಾಡ್ತಾರೆ, ನೆಕ್ಸ್ಟ್ ವಿಕೆಟ್ ಅಂತ. ಸೊ ಅದಾದ ನಂತರವಾಗಿ ಹಂತ ಹಂತವಾಗಿ ಸುಹಾಸ್ ಶೆಟ್ಟಿಯ ಚಲನವಲನ ಎಲ್ಲವನ್ನ ಕೂಡ ಗಮನಿಸ್ತಾ ಹೋಗ್ತಾರೆ. ಆ ರಿವೆಂಜ್ ಪೋಸ್ಟ್ ಟ್ಯಾಗ್ ಮಾಡಿದಾಗ್ಲಾದ್ರೂ ಕೂಡ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿತ್ತು ಸುಹಾಸ್ ಶೆಟ್ಟಿ. ಆದ್ರೆ ಇರುತ್ತಲ್ವಾ ಬಿಸಿ ರಕ್ತ ಅನ್ನುವಂಥದ್ದು, ನನ್ನೇನ್ ಮಾಡ್ಕೊಳ್ತಾರೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಒಂದು ಹಳೆ ವೈಷಮ್ಯ, ಹಳೆ ದ್ವೇಷ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅದು. ಸೊ ಕ್ಷಣ ಕ್ಷಣಕ್ಕೂ ರಣರೋಚಕದತ್ತ ಹೋಗ್ತಾ ಇದೆ ಇದ್ರ ಕಹಾನಿ. ನೋಡಿ, ಬೂರ್ಖಾಧಾರಿ ಮಹಿಳೆ ಸಾಥ್ ಕೊಟ್ಟಿದ್ದಾಳಂತೆ. ಆ ಮಹಿಳೆ ಕೊಲೆ ಆರೋಪಿ ನಿಯಾಜ್ನ ಸಂಬಂಧಿಕೆ ಅಂತೆ. ಯಾವುದೋ ಕೆಲಸಕ್ಕೆ ಆ ಹೆಂಗಸು ಅಲ್ಲಿ ಬಂದಿರೋದು ಹೇಳಿದ್ದಾಳೆ. ಆದ್ರೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಕೊಲೆ ಆರೋಪಿಗಳು ಪಿಎಫ್ಐ ಕಾರ್ಯಕರ್ತರ ಬಗ್ಗೆ ಮಾಹಿತಿ ಇಲ್ಲ, ಅವರ ಸೋಷಿಯಲ್ ಮೀಡಿಯಾ ತಪಾಸಣೆ ಮಾಡ್ತಾ ಇದ್ದೇವೆ, ಆರೋಪಿಗಳು ಬಾಡಿಗೆಯಲ್ಲಿ ಆ ವಾಹನವನ್ನ ಪಡೆದುಕೊಂಡು ಬಂದಿದ್ರು ಅನ್ನುವಂಥ ವಿಚಾರವನ್ನ ಈಗ ಪಡೆದುಕೊಂಡಿರುವಂಥದ್ದು.